ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿರ್ಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ಇದು ಅದೇ ವಿಡಿಯೋನ ಕಂಟಿನ್ಯೂಷನ್ ಪಾರ್ಟು, ಬಟ್ ಅದಕ್ಕಿಂತ ಆಪೋಸಿಟ್ ಆಗಿದೆ. ಆ್ಯಕ್ಚುಲಿ ನಾವಿಲ್ಲಿ ಒರಾಯನ್ ಮಾಲ್ಗೆ ಬಂದಿದ್ದೀವಿ. ಸುಮ್ಮನೆ ಹಾಗೆ ಓಡಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟಷ್ಟೇ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಪ್ಪ ಅಮ್ಮನ ಜೊತೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಒಪಿನಿಯನ್ನ ಹೇಳ್ಕೊಳ್ಳೋದು ಮದುವೆ ಆದಮೇಲೆ, ಅದರಲ್ಲೂ ಅಮ್ಮ ನಮ್ಮಿಂದ ದೂರ ಇದ್ದಾಗಂತೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರು ಮಮ್ಮಿ ಯಾಕೆ ನಗ್ತಿದ್ದೀರಾ? ಅಲ್ಲಿ ಕೂಗ್ತಿರೋ ಮಮ್ಮಿ ಯಾಕೆ ನಗ್ತಿದ್ದೀರಾ? ಮಂಗ ನೋಡಿದೆ ಬೇಕಾ ನಿಮ್ಗೆ ಆ ಥರ ಡ್ರೆಸ್ಸು? ಬೇಡಪ್ಪ, ಒಂದ್ಸರಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಕಾಮಿಡಿ ಇನ್ಸಿಡೆಂಟ್ ಆಯಿತು, ಸೊ ಅದಕ್ಕೋಸ್ಕರ ನಾವಿಲ್ಲಿ ನಗ್ತಾ ಇರ್ತೀವಿ. ಬಟ್ ನಾನು ಇದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ, ಬಟ್ ನನ್ನ ಕ್ಯಾಮ್ರಾ ಓಪನ್ ಇಟ್ಟಿರಲಿಲ್ಲ. ಸೊ ತುಂಬ ಇನ್ಸಿಡೆಂಟ್ಸ್ ಹೀಗೆ ಆಗಿದೆ. ನಾನು ಇದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ ಅಂದ್ಕೊಳ್ತೀನಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿಬಿಟ್ಟಿರುತ್ತೆ. ಇದೊಂದಿಷ್ಟು ಸ್ಪೇಸ್ನ ಫೋಟೋ ಸೆಷನ್ಗೆ ಅಂತಲೇ ಅರೇಂಜ್ ಮಾಡಿದ್ದಾರೆ ಮಾಲಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು, ತುಂಬ ಚೆನ್ನಾಗಿದೆ ಕೂಡ. ಅಷ್ಟೇ ಹೇಳಿಯ ಟಾಕಿಂಗ್ ಏನು ಕೊಡಿಸ್ತೀರಾ ಮಾಲಲ್ಲಿ? ಏರ್ ಸ್ಟ್ರೈಟ್ನರು 30,000 ರೂಪಾಯಿ ಐತೆ. ಏರ್ ಸ್ಟ್ರೈಟ್ನರಾ? 30,000 ಅಂತ. ಯಾವಾಗ ಕೊಡಿಸ್ತೀರಾ? ಕೊಡ್ಸುಮ? ಆಯ್ತು, ಬಾರ ಕೊಡ್ಸೋಣ. ಇವೇನು ಮಾಡ್ತೀವ? ಸರಿ, ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಜೊತೆಯಲ್ಲಿ. ಮನೇಲಿದ್ದರೆ ಯಾವಾಗಲೂ ಹಿಂಗೂ ಬೈತಾರ. ಒಳ್ಳೆ ಟೈಮ್ನ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಮಾಲ್ ಕೂಡ ತುಂಬಾ ಚೆನ್ನಾಗಿದೆ. ನಾವೇನಾದರೂ ಬೈ ಮಾಡಬೇಕಂದ್ರೆ ಮ್ಯಾಕ್ಸಲ್ಲಿ ಬೈ ಮಾಡ್ಬೋದು. ಅಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸ್ ಇದೆ. ಮಿಕ್ಕಿದ ಕಡೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಬಟ್ ಮಾಲ್ ಆ್ಯಂಬಿಯನ್ಸ್ ಆಗಲಿ, ಟೈಮ್ ಸ್ಪೆಂಡ್ ಮಾಡೋದಾಗಲಿ ಗೊತ್ತೇ ಆಗಲ್ಲ ನಮಗೆ ಎಷ್ಟೊತ್ತಾಗುತ್ತೆ ಅಂತ. ಮಿರರ್ ಅಂತೂ ತುಂಬಾ ಚೆನ್ನಾಗಿತ್ತು, ಸೊ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಕ್ಲಾತ್ಸ್ ಕೂಡ, ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದಲ್ಲ ಅಂದರೆ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಪ್ಸ್ ಅವೈಲಬಿಲಿಟಿ ಇರುತ್ತೆ ನಮಗೆ. ಸೊ ಮಾಲಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಒಂದಷ್ಟು ಮಾತಾಡ್ಕೊಳ್ತಾ. ಇದು ವಾಲ್ ಮೇಲೆ ಒಂದು ಡಿಸೈನ್ನ ಮಾಡಿದ್ರು, ನನಗಂತೂ ತುಂಬಾ ಇಷ್ಟ ಆಯಿತು. ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮಾಲ್ ಇನ್ಸೈಡ್ ಏನೇ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲೂ ಕೂಡ ತುಂಬ ಕಾಮ್ ಆಗಿತ್ತು. ಇದೊಂದು ವಾಟರ್ ಗೇಮ್ ಇತ್ತು, ನೋಡೋದಕ್ಕೇ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಇನ್ನು ಎಕ್ಸ್ಪೀರಿಯನ್ಸ್ ಹೇಗಿರ್ಬೇಕಲ್ಲ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ತುಂಬ ಜನ ನಿಂತು ನೋಡ್ತಾ ಇದ್ರು, ಹಾಗೆ ನಾವು ನೋಡ್ತಾ ಇದ್ವಿ. ಬಟ್ ತುಂಬ ಚೆನ್ನಾಗಿ ತುಂಬ ಹೊತ್ತು ಕೂಡ ಅದನ್ನು ಆಡಿಸಿದ್ರು ಅವರಿಗೆ. ಬಟ್ ನೀರಂದರೆ ಭಯ ಇರೋರಿಗೆ ಸ್ವಲ್ಪ ಕಷ್ಟ ಆಗಬಹುದೇನೋ. ಓರಿಯನ್ ಮಾಲ್ ಕತೆ ಮುಗೀತು. 10,000 ಹೊಗೆ ಎಲ್ಲಿಂದ ತರಲಪ್ಪ? ನಾನು ಕಳ್ತನ ಮಾಡ್ತೀನಿ. ನಿಜ ಅಲ್ಲ, ನಿಜನಾ? ಹಲೋ, ಯಾರ ತಾಯಿ ನೀನು? ಗೊತ್ತಾಗ್ಲೇ ಇಲ್ಲ. ಅನ್ರೆಸ್ಪೆಕ್ಟು, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮೇಡಮ್ ಏನು ಕೊಡಿಸ್ತಿಲ್ಲ. ಓರಿಯನ್ ಮಾಲ್ ಕತೆ ಮುಗೀತು. 10,000 ಕತೆ ಆಯಿತು. ನೀನು ನಿಜ ಹೇಳು. ಎಲ್ಲರೂ ನನಗೆ ಸಿಕ್ಕಿದವರೆಲ್ಲ ಕೇಳ್ತಾರೆ, ಪಾಪ ಅವ್ರ ಗೋಲ್ಡ್ ನೋಡೋಕ್ಕಾಗಲ್ಲ, ಯಾಕೆ ಸ್ಕೆಚ್ ಮಾಡಿಸ್ತೀರಾ ಅಂತ. 10,000 ಕತೆ ಮುಗಿಸಿದಾಯ್ತು. ನಿಜ ಹೇಳಿ ಎಂದೆ. ನಿಜನೇ ಹೇಳ್ತಾರೆ. ನಾವು ಫಸ್ಟ್ ಟೈಮ್ ತಗೊಳ್ತಾ ಇರೋದು. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್.